ಬೇಲೂರು ತಾಲೂಕಿನ ಕುಶಾವರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಚಂದ್ರಕಲಾ ಜಯರಾಮ್ ಹಾಗೂ ಉಪಾಧ್ಯಕ್ಷರಾಗಿ ಹೇಮರಾಜ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಗುಣ ಅವರ ವಿರುದ್ಧ ಎಲ್ಲ ಸದಸ್ಯರು ಅವಿಶ್ವಾಸ ನಿರ್ಣಯ ತಂದ ಹಿನ್ನೆಲೆಯಲ್ಲಿ ಇಂದು ಚುನಾವಣೆ ನಿರ್ಣಯವಾಗಿತ್ತು. 9 ಜನ ಸದಸ್ಯರ ಬಲ ಹೊಂದಿರುವ ಈ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಚಂದ್ರಕಲಾ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರನ್ನ ಅಧ್ಯಕ್ಷರನ್ನಾಗಿ ಹಾಗೂ ಹೇಮರಾಜ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾಲೂಕು ಪಂಚಾಯಿತಿ ಇಒ ವಸಂತಕುಮಾರ್ ಅವರು ಅಧಿಕೃತವಾಗಿ ಘೋಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ನಂದೀಶ್, ಗ್ರಾಮದ ಮುಖಂಡರಾದ ಚೇತನ್ ಕುಮಾರ್ ಹಾಗೂ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮಾತನಾಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಇವತ್ತೇನು ಅಧ್ಯಕ್ಷ ಚುನಾವಣೆ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಅದಕ್ಕಾಗಿ ನನ್ನನ್ನು ಕೂಡ ಉಪಾಧ್ಯಕ್ಷರಾಗಿ ಎಲ್ಲ ಸರ್ವ ಸದಸ್ಯರು ಕೂಡ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ನನ್ನ ಚುನಾಯಿತ ಮೆಂಬರ್ ಆಗಿ ಮಾಡಿದಂಥ ತಗದರೆ ಗ್ರಾಮಸ್ಥರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಅಧ್ಯಕ್ಷ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ನಾನು ಬೆಂಬಲವಾಗಿ ಸಹಕಾರ ಮಾಡ್ತೀನಿ. ಆಯ್ಕೆಯಾಗಿದ್ದೀನಿ. ನನಗೆ ಇಷ್ಟೆಲ್ಲ ಇದು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಸದಸ್ಯರುಗಳಿಗೆ ಧನ್ಯವಾದಗಳು. ಗ್ರಾಮಸ್ಥರು ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳಿ. ಏನು ಕನಸುಗಳಿದೆ, ಕೆಲಸ ಮಾಡಬೇಕು ಮತ್ತು ಚರಂಡಿಗಳು ಮತ್ತು ಕುಡಿಯೋಕ್ಕೆ ನೀರು, ಮನೆಗಳು ಈ ಥರದ್ದೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತ. ನಾನು ಕುಶಾವರ ಗ್ರಾಮ ಪಂಚಾಯತ್ ಚೌಡನಹಳ್ಳಿ ಗ್ರಾಮದಿಂದ ಸದಸ್ಯನಾಗಿದ್ದೇನೆ. ಈ ಕ್ಷೇತ್ರದಲ್ಲಿ 2ನೇ ಬಾರಿಗೆ ಸಾಮಾನ್ಯ ಮಹಿಳೆಗೆ ಅಧ್ಯಕ್ಷ ಸ್ಥಾನ ಬಂದಿತ್ತು. ಸಾಮಾನ್ಯ ಮಹಿಳೆಗೆ ಅಧ್ಯಕ್ಷ ಸ್ಥಾನಕ್ಕೆ ಗುಣ ಸದಾನಂದ ಅವ್ರನ್ನ ಆಯ್ಕೆಯಾಗಿ 15 ತಿಂಗಳ ಅಧ್ಯಕ್ಷ ಸ್ಥಾನ ಮುಗಿಸಿದ ನಂತರ ರಾಜೀನಾಮೆ ಕೊಡಬೇಕಾಯಿತು, ಕೊಡಲಿಲ್ಲ. ಅವಿಶ್ವಾಸ ತಂದು AC ಅವರು ಬಂದು ರಜಾ ಮಾಡಿ ಇವತ್ತು ಚುನಾವಣೆ ಆಗಿದೆ. ಇವತ್ತು ಚಂದ್ರಕಲಾ ಮಕ್ಸಾವರ ಗ್ರಾಮದ ಚಂದ್ರಕಲಾ ಅವರು ಅಧ್ಯಕ್ಷರಾಗಿ ಇವತ್ತು ಅಧಿಕಾರ ಸ್ವೀಕರಿಸಿದ್ದಾರೆ. 10 ಜನ ಸದಸ್ಯರು ಅವಿರೋಧವಾಗಿ ಆಯ್ಕೆ ಆಯಿತು. 9 ಜನ ಅವ್ರಿಗೆ ಬೆಂಬಲ ಕೊಟ್ಟಿದ್ರು. ಇಲ್ಲ, 8 ಜನ ಇದ್ದರು, ಒಬ್ಬರು ಬಂದಿಲ್ಲ. ಸರ್, ಅವ್ರಿಗೆ ಅವಿಶ್ವಾಸ ಯಾವ ಉದ್ದೇಶಕ್ಕೋಸ್ಕರ ಸರ್? ಸರಿಯಾದ ವ್ಯವಸ್ಥೆಗಳಿರಲಿಲ್ಲ, ಇಲ್ಲಿ ಯಾವುದಕ್ಕೂ ಸ್ಪಂದಿಸ್ತಾ ಇರಲಿಲ್ಲ. ಹಾಗಾಗಿ ಅವ್ರನ್ನ ಅವಿಶ್ವಾಸ ತಂದಿಳಿಸಿ ಈಗ ಹೊಸದಾಗಿ ಚಂದ್ರಕಲಾ ಅವ್ರನ್ನ ನೂತನವಾಗಿ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಚಂದ್ರಕಲಾರವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ನಮ್ಮ ಗ್ರಾಮದವರೇ, ಹಾಗಾಗಿ ಅವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಅವರು ಕೂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 2 ಜನ, ಒಂದು ಚುನಾವಣೆ ಜನರಲ್ ನಡೀತು, ಲೇಡಿ ಅವಿರೋಧವಾಗಿ ಆಯ್ಕೆಯಾಗಿತ್ತು. ಏನು ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರ ಸಹಕಾರದೊಂದಿಗೆ ಎಲ್ಲ ಗ್ರಾಮಗಳಲ್ಲೂ ಯಾವುದೇ ತಾರತಮ್ಯ ಮಾಡದೆ ಅನುದಾನವನ್ನು, ಇವತ್ತು ಒಬ್ಬರು ಶಾಸಕರಿಗೆ ಅನುದಾನ ಒಂದು ಲಿಮಿಟ್ಸ್ ಅಂತ ಇರುತ್ತೆ. ಬಹುಶಃ ನನಗೆ ಗೊತ್ತಿರೋಂಗೆ ಗ್ರಾಮ ಪಂಚಾಯಿತಿಲಿ ಲಿಮಿಟ್ಸ್ ಅನ್ನೋದೇ ಇಲ್ಲ. ಅದು ಅವರು ಶಕ್ತಾನುಸಾರ ಎಲ್ಲ ಗ್ರಾಮಗಳಿಗೂ ಇವತ್ತು ಏನು ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಇರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದನ್ನು ಎಲ್ಲ ಸದಸ್ಯರುಗಳ ಮತ್ತು ವಿಶೇಷವಾಗಿ ಕಾರ್ಯದರ್ಶಿ ಮತ್ತು PDO ಏನು ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಅವ್ರನ್ನ ಗಣನೆಗೆ ತೆಗೆದುಕೊಂಡು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಗ್ರಾಮಸ್ಥರಿಗೂ ವಿಶೇಷವಾಗಿ ಸಣ್ಣ ಪುಟ್ಟ ಕೆಲಸಗಳಿಗೆ ಇವತ್ತು ತಾಲೂಕು ಆಫೀಸಿಗೆ ಅಲಿದಂಗೆ ಸಾಧ್ಯವಾದಷ್ಟು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲೇ, ಏಕೆಂದರೆ ಇವತ್ತು ಇಲ್ಲಿಂದ ಬೇಲೂರು 10 ಕಿಲೋಮೀಟ್ರ್ ಎಲ್ಲರಿಗೂ ಹೋಗೋಂಥ ವ್ಯವಸ್ಥೆ ಕೂಡ ಇರೋದಿಲ್ಲ. ಹಾಗಾಗಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಇಲ್ಲೇ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಅಂಥೇಳಿ ನಾನು ಮತ್ತೊಮ್ಮೆ ಅಭಿನಂದನೆ